ಮಂಗಳೂರಿನಲ್ಲೂ ಕೂಡ ಆಟೋ ಎಲ್ಪಿಜಿ ಗ್ಯಾಸ್ನ ಸಮಸ್ಯೆ ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಗ್ರಾಮೀಣ ಭಾಗದಲ್ಲಿ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ಸಮಸ್ಯೆ. ಸಮರ್ಪಕವಾಗಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. 20 ದಿನಗಳಿಂದ ಒಂದಿ ಗ್ಯಾಸ್ ಬಂಕ್ ಏನಿದೆ ಅದು ಬಂದಾಗಿದೆ. ಬಜಪೆ ಭಾಗದಲ್ಲಿ ಗ್ಯಾಸ್ ಬಂಕ್ಗಳಲ್ಲಿ ಹಗಲು ದರೋಡೆಯನ್ನು ಮಾಡಲಾಗ್ತಾ ಇದೆ. ಮಂಗಳೂರಿನಲ್ಲಿ 92 ರೂಪಾಯಿ ಇದ್ದರೆ ಗ್ಯಾಸ್ನ ಆಟೋ ಎಲ್ಪಿಜಿ ಪ್ರತಿ ಲೀಟರ್ಗೆ 92 ರೂಪಾಯಿ ಇದ್ದರೆ ಬಜಪೆಯಲ್ಲಿ ಇದೇ 1 ಲೀಟರ್ ಗ್ಯಾಸ್ಗೆ 120 ರೂಪಾಯಿಯನ್ನು ಸುಲಿಗೆ ಮಾಡಲಾಗ್ತಾ ಇದೆ, ಹಗಲು ದರೋಡೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಗ್ಯಾಸ್ಗಾಗಿ ಮಂಗಳೂರು ನಗರ ಸುರತ್ಕಲ್ಗೆ ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಇದೆ. ಅಲ್ಲಿಗೆ ಹೋದ್ರೂ ಹಗಲು ದರೋಡೆ ತಡೆಯೋದಕ್ಕೆ ಆಗ್ತಾ ಇಲ್ಲ, ಅಲ್ಲೂ ಕೂಡ ಹಗಲು ದರೋಡೆ ಆಗ್ತಾ ಇದೆ. ಹೀಗಾಗಿ ಈ ಹಗಲು ದರೋಡೆಯನ್ನು ತಡಿಬೇಕು ಅಂತೇಳಿ ಆಟೋ ಚಾಲಕರು ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಗ್ರಾಮೀಣ ಭಾಗದಲ್ಲೂ ಎಲ್ಪಿಜಿ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ. ಅದು ಕೂಡ ಆಟೋ ಡ್ರೈವರ್ಗಳು ಭಾರಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನಾನೀಗ ಮಂಗಳೂರು ಹೊರವಲಯದ ಬಜ್ಪೆಯ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಈ ಒಂದು ಆಟೋ ಸ್ಟ್ಯಾಂಡ್ ಅಲ್ಲಿ 160ಕ್ಕೂ ಹೆಚ್ಚು ಈ ಆಟೋಗಳು ಇರ್ತವೆ. ಅದರಲ್ಲಿ ಈ ಒಂದು ಆಟೋಗಳಲ್ಲಿ ಹೆಚ್ಚಿನವು ಎಲ್ಪಿಜಿ ಗ್ಯಾಸ್ ಅಳವಡಿಕೆಯಿಂದ ಇರುವಂತದ್ದು. ಇಲ್ಲಿ ಹೆಚ್ಚಿನ ಸಮಸ್ಯೆ ಇದೆ, ಯಾಕಂದ್ರೆ ಈ ಭಾಗದಲ್ಲಿ 300ಕ್ಕೂ ಹೆಚ್ಚು ಆಟೋಗಳಿದ್ದಾವೆ. ಅದರಲ್ಲಿ ಎಲ್ಲ ಅಂದ್ರೆ ಸರಿಸುಮಾರು ಒಂದು 90% ಆಟೋಗಳು ಎಲ್ಪಿಜಿ ಗ್ಯಾಸ್ ಅನ್ನ ಅಳವಡಿಕೆ ಮಾಡಿಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಈ ಭಾಗದಲ್ಲಿರುವಂತಹ ಎಲ್ಪಿಜಿ ಏನು ಸ್ಟೇಷನ್ ಇದೆ, ಒಂದು ಮುಚ್ಚಿ 25 ದಿನಗಳಾಗಿದ್ದಾವೆ, ಹಾಗೇನೆ ಇನ್ನೊಂದು ತೆರೆದಿದೆ. ಆದರೆ ಹೆಚ್ಚು ರೇಟ್ ಅವರು ಪಡಿತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇನ್ನೊಂದು ಇಷ್ಟೆಲ್ಲ ದುಡ್ಡು ಅಂದ್ರೆ ಸಿಟಿಯಲ್ಲಿ ಮಂಗಳೂರು ಭಾಗದಲ್ಲಿ ಸಿಟಿಯಲ್ಲಿ 90 ರೂಪಾಯಿ ಇದ್ರೆ 92 ರೂಪಾಯಿ ಇದ್ರೆ ಇಲ್ಲಿ 120ರಿಂದ 125 ರೂಪಾಯಿ ವಸೂಲಿ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಟೋ ರಿಕ್ಷಾದವರು ಭಾರಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತಾಡ್ತೀನಿ. ಇಲ್ಲಿ ಕೆಲವು ಆಟೋ ಡ್ರೈವರ್ಗಳಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಯಾವ ರೀತಿ ಈ ಸಮಸ್ಯೆಗಳು ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದಾವೆ ಸರ್? ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ 2 ಗ್ಯಾಸ್ ಪಂಪ್ ಇದೆ. ಈ ಒಂದು ಗ್ಯಾಸ್ ಪಂಪ್ ಇವತ್ತಿಗೆ 20 ದಿವಸ ಜಾಸ್ತಿ ಆಯಿತು, ಬಂದ್ ಆಗಿದೆ. ಇನ್ನೊಂದು ಪಂಪ್ ಇದೆ, ಅಲ್ಲಿ ಒಮ್ಮೆ ಬರ್ತದೆ ಬರಲ್ಲ, ಬಂದು ಕೂಡ 120 ರೂಪಾಯಿ ಮಾಡ್ತಾ ಇದ್ದಾರೆ ಅವರು. ಮಂಗಳೂರಲ್ಲಿ ಇನ್ನು 92 ರೂಪಾಯಿ ಸಿಗ್ತಾ ಇದೆ, ಇಲ್ಲಿ 120 ಮಾಡ್ತಾ ಇದ್ದಾರೆ. 1 ತಿಂಗಳು ಮುಂಚೆ ಸರ್ ಇಲ್ಲಿ 62ಕ್ಕೆ ಸಿಗ್ತಾ ಇತ್ತು, 72 ಮಾಡಿ 92 ಮಾಡಿ ಈಗ ಮಂಗಳೂರಲ್ಲಿ 92ಕ್ಕೆ ಇದೆ, ಇಲ್ಲಿ 120ಕ್ಕೆ ಮಾಡ್ತಾ ಇದ್ದಾರೆ. ಅದು ಸಹ ಇಲ್ಲ. ಮೊನ್ನೆ ನೋಡಿ 2 ದಿವಸ ಗ್ಯಾಸ್ ಇರಲಿಲ್ಲ, ಸುರತ್ಕಲ್ಲಿ ಉಂಟು, ಅಲ್ಲಿಗೆ ಹೋದ್ರು. ಅಲ್ಲಿ ಹೋಗಿ ಬರುವಾಗ ಅಲ್ಲಿ ಹೋಗಿ ಫುಲ್ ಉದ್ದಕ್ಕೆ ಕ್ಯೂ ನಿಂತು ಅಲ್ಲಿ ತಲುಪುವಾಗನೇ ಗ್ಯಾಸ್ ಮುಗ್ತದೆ, ಅಲ್ಲಿಂದ ಖಾಲಿ ಬರಬೇಕು ನಾವು. ಒಂದು ತಿಂಗಳಲ್ಲಿ ನಾವು ಇಷ್ಟು ಇಲ್ಲಿ ಕಷ್ಟಪಡ್ತಾ ಇದ್ವಿ ಅಂದ್ರೆ ನಮ್ಮ ಕಷ್ಟ ಯಾರಿಗೂ ಸಹ ಅರ್ಥ ಆಗ್ತಾ ಇಲ್ಲ, ಅಷ್ಟು ಕಷ್ಟ ಬರ್ತಿದೆ ನೋಡಿ. ಜಾಸ್ತಿಯಾಗಿ ಎಲ್ಲರೂ LPG ಯೂಸ್ ಮಾಡ್ತಿದ್ದಾರೆ. ಇಲ್ಲಿ 160 ಗಾಡಿ ಉಂಟು. ಬಚ್ಚೆ ಸರೌಂಡಿಂಗ್ ನಲ್ಲಿ 300 ಗಾಡಿ ಇದೆ ಇಲ್ಲಿ ನೋಡಿ. ನಮ್ಮದು ಇನ್ನು 2 ತಿಂಗಳಲ್ಲಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲಿಕ್ಕಿದೆ. ಪ್ಯಾಸೆಂಜರ್ ಹತ್ರ ನೀವು ಮಾತಾಡಿ ಹೇಳ್ತಾರೆ ನಮ್ಗೆ ಜಾಸ್ತಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದು ಏನು ಮಾಡ್ತಿರೋದು? ನಮಗೆ ತುಂಬಾ ಕಷ್ಟ. ಇಲ್ಲಿ ಕಷ್ಟ ಯಾರದ್ದು ಹೇಳ್ತಾ ಇದ್ದೀವಿ, ಅಷ್ಟು ಕಷ್ಟದಲ್ಲಿ ಇದ್ದೇವೆ. ಈಗ ಈ ಭಾಗದಲ್ಲಿ ಇರುವಂತಹ ಪೆಟ್ರೋಲ್ ಬಂಕ್ ಇದು ಏನು ಸ್ಟೇಷನ್ ಇದೆ, ಗ್ಯಾಸ್ ಸ್ಟೇಷನ್ ಇದೆ, ಆ ಸ್ಟೇಷನ್ಗಳಲ್ಲಿ ಇದು ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಮುಂದೆ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಅದೇ ನಮಗೆ ಸಮಸ್ಯೆ ಆದದ್ದು. ಈಗ 1 ತಿಂಗಳಿಂದ 2 ದಿವಸದಲ್ಲಿ ಒಂದಿದ್ದ ರೇಟು, ಬರೋ ದಿವಸ ಬೇರೆ ರೇಟು, ಆಮೇಲೆ 4 ದಿವಸ ಪುನಃ ಗ್ಯಾಸ್ ಬರ್ತದೆ, ಮತ್ತೆ ಬಂದ್ ಮಾಡ್ತಾನೆ, ಮತ್ತೆ ಬೇರೆ ರೇಟು. ಆಚೆ ಈಚೆಯಿಂದ 1 ತಿಂಗಳಲ್ಲಿ ಈಗ 62 ರೂಪಾಯಿ ಇದ್ದ ಗ್ಯಾಸ್ಗೆ ಇಂದಿನ ದಿನ 120 ರೂಪಾಯಿ ತೆಗೆದುಕೊಳ್ತಾರೆ ಅವರು. ಸಮಸ್ಯೆ. ನಾವು ಆಟೋ ಡ್ರೈವರ್ ಯಾವ ತರದಲ್ಲಿ ನಮ್ಮ ಜೀವನ ಹೋಗುವುದು, ನಾವು ಹೇಗೆ ಬಾಡಿಗೆ ಮಾಡಿ ನಮ್ಮ ಮನೆ ಮಕ್ಕಳನ್ನು ಹೇಗೆ ನೋಡುವುದು ಅಂತ ಪರಿಸ್ಥಿತಿಯಲ್ಲಿ ಈ ನಮ್ಮ ಆಟೋ ಡ್ರೈವರ್ನವರು ಈ ಸರ್ಕಾರ ಏನು ಕೊಡುವುದಿಲ್ಲ, ಕೊಟ್ಟರೆ ಒಂದು ಕೈಯಲ್ಲಿ ಕೊಡ್ತದೆ, ಒಂದು ಕೈಯಲ್ಲಿ ತಗೊಳ್ತದೆ. ಹಾಗೆ ನಮಗೆ ಜೀವನ ತುಂಬಾ ಕಷ್ಟ ಆಗ್ತದೆ. ಈ ಗ್ರಾಮೀಣ ಭಾಗ ಆಗುವುದರಿಂದ ತುಂಬಾ ಸಮಸ್ಯೆ. ಇದನ್ನು ಏನಾದರೂ ಸರ್ಕಾರ ಒಂದು ಸಮಸ್ಯೆಗೆ ಪರಿಹಾರ ಮಾಡಿ ಕೊಡಬೇಕೆಂದು ನಮ್ಮ ವಿನಂತಿ. ಈಗ ಇಲ್ಲಿ ಸಿಗ್ತಾ ಇಲ್ಲ, ಸಿಟಿಗೆ ಹೋದ್ರೆ ಸಿಗ್ತದೆ ಅನ್ನೋ ಏನಾದರೂ ಭರವಸೆ ಅಥವಾ ನಂಬಿಕೆ ಇರ್ತದ ನಿಮ್ಗೆ? ಹೇಗೆ? ಇಲ್ಲ, ನಾವು ಅಲ್ಲಿ ಸಿಗ್ತದೆ ಎಂದು ನಮಗೆ ನ್ಯೂಸ್ ಬಂದಿದೆ. ನಾವು ಅಲ್ಲಿ ಹೋಗುವಾಗ ಅಲ್ಲಿಗೆ ಹಸಿಲ್ಲ, ವಾಪಸ್ ಬರಬೇಕು. ಮತ್ತೆ ಪುನಃ ಬೇರೆ ಒಂದು ದಿವಸ ಪುನಃ ಅಲ್ಲಿ ಯಾರಾದ್ರೂ ಹೇಳ್ತಾರೆ ಅಲ್ಲಿ ಗ್ಯಾಸ್ ಬಂದಿದೆ ಮಾರ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ನಮಗೆ ಸಿಗುದಿಲ್ಲ, ಅಲ್ಲಿ ಲೈನ್ ಇರ್ತದೆ. ನಮ್ದೊಂದು ದೊಡ್ಡ ಸಮಸ್ಯೆ ಆಗಿದೆ ನೋಡಿ. ಇಲ್ಲಿ 2 ಪಂಪ್ ಉಂಟು,
ಈಗ ಮುಂಚೆ ನಮ್ಮ ಮುಂಚೆ ಒಂದು ಆದ ಪಂಪ್ ಗ್ಯಾಸ್ ಪಂಪಿನಲ್ಲಿ 1 ತಿಂಗಳು ಆಗ್ತಾ ಬಂತು ಉಂಟು ಅಲ್ಲಿ ಕೊಡ್ತಾ ಇದ್ದಾರೆ ಗ್ಯಾಸ್. ಇಲ್ಲಿ ಪಂಪ್ ಅಲ್ಲಿ ಬೀಗ ಹಾಕಿ ಇಟ್ಟಿದ್ದಾರೆ, ಅದೇ ಹಾಕಿ. ಇದಿಷ್ಟು ಗ್ರಾಮೀಣ ಭಾಗದ ಆಟೋ ಡ್ರೈವರ್ಗಳ ಮಾತು. ಒಂದು, ಈ ಭಾಗದಲ್ಲಿ LPG ಸಮಸ್ಯೆ ಇದೆ, ಹಾಗೇನೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನೊಂದು, ಸಿಕ್ಕಿದ್ರು ಕೂಡ ಸ್ಟೇಷನ್ ಅವರು ಅಂದ್ರೆ ಗ್ಯಾಸ್ ಸ್ಟೇಷನ್ ಅವರು ಸುಲಿಗೆ ಮಾಡ್ತಾ ಇದ್ದಾರೆ. ಸಿಟಿಯಲ್ಲಿ 92 ರೂಪಾಯಿ ಇದ್ರೆ ಇಲ್ಲಿ 120, 125 ರೂಪಾಯಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒತ್ತಾಯ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.